Hi, welcome to KK National Academy. So, good evening, all my dear friends. One second. Today, now going to discuss about English Descriptive Paper 2 Notice Writing for GPT. ಓಕೆ ಜಿ ಪಿ ಎಸ್ ಟಿ ಸಂಬಂಧಿಸಿದಂತೆ ಇವತ್ತು ನಾವು ಡಿಸ್ಕ್ರಿಪ್ಟಿವ್ ಪೇಪರ್ 2 ನೋಟಿಸ್ ರೈಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ನಾನು ಆಗಾಗ ಹೇಳ್ತಾ ಇದ್ದೆ ಸ್ನೇಹಿತರೆ, ಏನು ಅಂತಂದಾಗ 10,000 ಶಿಕ್ಷಕರ ನೇಮಕಾತಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 6,500ರಿಂದ 7,000 ಶಿಕ್ಷಕರು ನೇಮಕಾತಿ ಆಗ್ತಾರೆ ಅಂತೇಳಿ. ಅದೇ ಇವತ್ತು ಅದೇ ಡಿಸ್ಕಸ್ ಆಗಿದೆ ಅಧಿವೇಶನದಲ್ಲಿ. ನಮ್ಮ ಶ್ರೀ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರು ಕೂಡ ಹೇಳಿದರೆ 6,500 ಶಿಕ್ಷಕರ ನೇಮಕಾತಿಯನ್ನು ಕಲ್ಯಾಣ ಕರ್ನಾಟಕಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತ. ಇನ್ನುಳಿದ ಏನಪ್ಪ ಅಂತಂದಾಗ ಎಚ್ ಕೆ ಎಷ್ಟಾಗ್ತಾ ಇದೆ? ಎಚ್ ಕೆ ನೋಡಿ ಸ್ನೇಹಿತರೆ, ಇದರಲ್ಲಿ 10,000ರಲ್ಲಿ ಎಚ್ ಕೆ 2,500 ಆಗ್ತಾ ಇದೆ. ಈಗೂ ಕೂಡ ಹೇಳ್ತಾ ಇದ್ದೀನಿ, ಜಿ ಪಿ ಎಸ್ ಟಿ ಅವರು 5,500ರಿಂದ ಆಗ್ಬೋದು. 5,500 ಪೋಸ್ಟ್ ಆಗುವ ಸಾಧ್ಯತೆ ಇದೆ ಎಚ್ ಕೆ ಭಾಗಕ್ಕೆ, ಕೆ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ. ಅದೇ ರೀತಿ ಇನ್ನುಳಿದ 1000 ಏನಾಗ್ತವೆ ಅಂತಂದಾಗ ಎಚ್ ಎಸ್ ಆರ್ ಆಗುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ. ಅದೇ ರೀತಿಯಾಗಿ ಇನ್ನುಳಿದ ಏನಾಗ್ತಾ ಇದೆ ಅಂತಂದಾಗ 1000 ಪೋಸ್ಟ್ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಆಗುವ ಸಾಧ್ಯತೆ ಇದೆ. ಇನ್ನುಳಿದ ಏನಪ್ಪ ಅಂತಂದಾಗ ಎಚ್ ಎಸ್ ಆರ್ ನೇಮಕಾತಿ ಕೂಡ ಅಷ್ಟೇ ಆಗ್ತಾ ಇದೆ. ಇಲ್ಲಿ ಯಾಕಪ್ಪ ಅಂದ್ರೆ ನೋಡಿ, ಎಚ್ ಕೆ ಮತ್ತು ನಾನ್ ಎಚ್ ಕೆ ಸ್ವಲ್ಪ ಗೊಂದಲ ಆಗ್ತಾ ಇದೆ. ಯಾಕಂತಂದಾಗ ಅವರಿಗೆ ಪೋಸ್ಟ್, ಯಾರಿಗೆ ಎಚ್ ಕೆ ದವರಿಗೆ ಏನಾಗ್ತಾ ಇದೆ ಅಂತಂದಾಗ 6,500 ಪೋಸ್ಟ್ ಹೋಗ್ತಾ ಇದ್ದಾವೆ. ಇನ್ನುಳಿದ 3,500 ಪೋಸ್ಟು ಏನಾಗ್ತಾ ಇದೆ, ನಾನ್ ಎಚ್ ಕೆ ಬರ್ತಾ ಇದೆ. ಇಲ್ಲಿ ಯಾಕಂತಂದಾಗ ಎಚ್ ಕೆ ಭಾಗದ ಅಭ್ಯರ್ಥಿಗಳು ನಾನ್ ಎಚ್ ಕೆ ಭಾಗಕ್ಕೆ, ಅಂದ್ರೆ ಶಿಕ್ಷಕರು ನಾನ್ ಎಚ್ ಕೆ ಭಾಗಕ್ಕೆ ಟ್ರಾನ್ಸ್ಫರ್ ಆಗಿದ್ದರಿಂದ ಇಲ್ಲಿ ಶಿಕ್ಷಕರ ಕೊರತೆ ಹೆಚ್ಚಾಗಿದೆ ಅಂತ ಹೇಳ್ಬಿಟ್ಟು ಎಚ್ ಕೆ ಭಾಗಕ್ಕೆ ಇವರು ಹೇಳ್ತಾ ಇದ್ದಾರೆ. ಕೊರತೆ ಕೂಡ ಜಾಸ್ತಿ ಇದೆ, ಹಿಂದುಳಿದ ಪ್ರದೇಶ, ಶಿಕ್ಷಣ ರಂಗದಲ್ಲಿ ಕೂಡ ಹಿಂದುಳಿದ ಪ್ರದೇಶ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ 6,500 ಪೋಸ್ಟ್ಗಳನ್ನು ಮೀಸಲಿಡ್ತಾ ಇದ್ದಾರೆ ಸ್ನೇಹಿತರೆ. ಏನೇ ಆಗ್ಲಿ, ಯಾವಾಗಲೇ ಆಗ್ಲಿ, ನಮಗೆ ಆ ಪೋಸ್ಟ್ ಬಗ್ಗೆ ಇದು ಬೇಡ, ಏನಂದ್ರೆ ನರ್ವಸ್ ಆಗೋದು ಬೇಡ, ಡೋಂಟ್ ಮೈಂಡ್. ಇಲ್ಲಿ ಒಂದೇ ವಿಷಯ ಗಮನದಲ್ಲಿ, ನಮಗೆ ಬೇಕಾಗಿರೋ ಪೋಸ್ಟ್ ಎಷ್ಟು ಅಂದ್ರೆ ಒಂದೇ ಒಂದು ಪೋಸ್ಟ್. ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರು ತಲೆ ಕೆಡಿಸ್ಕೊಳ್ಬಿಡ್ರಿ, ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ. ಇನ್ನೊಂದು ಕ್ಲಿಯರ್ ಆಗಿ ಹೇಳಿದರೆ, ಎಚ್ ಕೆ ಭಾಗಕ್ಕೆ ಅಂದ್ರೆ ಅಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದವರಿಗೆ ಆರ್ಥಿಕ ಅನುಮೋದನೆ ಅವಶ್ಯಕತೆ ಇಲ್ಲ, ನೀಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಕೂಡ ಯಾವಾಗ ಬೇಕಾದರೂ ಅಧಿಸೂಚನೆ ಆಗ್ಬೋದು, ನೋಟಿಫಿಕೇಶನ್ ಆಗ್ಬೋದು, ಅವರು ಕೂಡ ಅಲರ್ಟ್ ಆಗಿರಲಿ ಸ್ನೇಹಿತರೆ. ಯಾರೇ ಆಗಲಿ, ಕಲ್ಯಾಣ ಕರ್ನಾಟಕದವರಾಗಲಿ ನಾನ್ ಕಲ್ಯಾಣ ಕರ್ನಾಟಕದವರೇ ಆಗಲಿ, ಎಲ್ಲರೂ ಒಂದೇ ಭಾವನೆಯಿಂದ ಅಭ್ಯಾಸ ಮುಂದುವರಿಲಿ ಸ್ನೇಹಿತರೆ. ಯಾರೆಲ್ಲ ಇದು ಏನಾಗ್ತಾ ಇದೆ ಅಂದ್ರೆ ಒಂದು ಡಿವೈಡ್ ಮಾಡ್ದಂಗೆ ಆಗ್ತಾ ಇದೆ. ಏನೇ ಇರಲಿ, ಓಕೆ, ಯಾರೆಲ್ಲ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮಗೆ ನೋಟಿಸ್ ರೈಟಿಂಗ್ಗೆ 3 ಮಾರ್ಕ್ಸ್ ಇರುತ್ತೆ, 3 ಮಾರ್ಕ್ಸ್ ಇರುತ್ತೆ ನೋಟಿಸ್ ರೈಟಿಂಗ್ಗೆ. ನೋಡಿ ಸ್ನೇಹಿತರೆ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ರೂಲ್ಸ್ ಅಂಡ್ ಫಾರ್ಮೆಟ್ ಕೊಡ್ತಾ ಇದ್ದೀನಿ. ಏನಂದ್ರೆ ಇಲ್ಲಿ ಯಾವ ರೀತಿ ನೋಟಿಸ್ ರೈಟಿಂಗ್ ಮಾಡಬೇಕು, ಯಾವ ರೀತಿ ನಾವು ಮಾಡಿದ್ರೆ ಅಚೀವ್ ಮಾಡೋಕ್ಕೆ ಸಾಧ್ಯ, ಯಾವ್ಯಾವ ರೂಲ್ಸ್ ಇರಬೇಕು, ಯಾವ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ. ಹಾಗಾಗಿ ಯಾರು ಸ್ಕಿಪ್ ಮಾಡಬೇಡಿ.
ಓಕೆನಾ ಸ್ನೇಹಿತರೆ, ದಯವಿಟ್ಟು ಯಾರು ಮಾಡಬೇಡಿ, ಮಾಡಿದ್ರೆ ನಿಮಗೆ ಲಾಸ್ ಇದೆ ಅಂತ ನಾನು ಹೇಳ್ತಾ ಈಗ ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಓಕೆ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಯಾಕಂದರೆ ಪ್ರತಿಯೊಂದು ವಿಡಿಯೋ ನಾನು ಡೀಟೇಲ್ ಆಗಿ ಮಾಡ್ತಾ ಇದ್ದೀನಿ. ಕೆಲವು ಜನ ಇನ್ನೂ ಹೆಚ್ಚಿನ ಮೇಲ್ ರೈಟಿಂಗ್ ಆಗಿರ್ಬೋದು, ಲೆಟರ್ ರೈಟಿಂಗ್ ಆಗಿರ್ಬೋದು, ಡೈಲಾಗ್ ರೈಟಿಂಗ್ ಮಾಡಿ ಅಂತೇಳಿ ಕಾಲ್ ಮಾಡ್ತಾ ಇದ್ದಾರೆ. ಸೊ ದಿನ ಒಂದು ಟಾಪಿಕ್ ಮೇಲೆ ನಾನು ತರಗತಿ ತಗೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ನೋಟಿಸ್ ರೈಟಿಂಗ್. ವಾಟ್ ಈಸ್ ನೋಟಿಸ್ ರೈಟಿಂಗ್? ನೋಟಿಸ್ ರೈಟಿಂಗ್ ಅಂತ ಬಂದಾಗ ಏನು ನೋಟಿಸ್ ರೈಟಿಂಗ್ ಅಂದರೆ, ಸೊ ಒಂದು ನೋಟಿಸ್ ಅಂದರೆ ಸೂಚನೆ, ರೈಟಿಂಗ್ ಮೀನ್ಸ್ ಬರವಣಿಗೆ. ಬರವಣಿಗೆ ನೋಟಿಸ್ ಮೂಲಕ ಯಾವ ರೀತಿ ವ್ಯಕ್ತಪಡಿಸಬೇಕು, ಪ್ರತಿಯೊಂದರಲ್ಲಿ ನಾವು ನೋಟಿಸ್ ರೈಟಿಂಗ್ ನೋಡ್ತಾ ಹೋಗ್ತೀವಿ. ಈಗ ಒಂದು ಕಂಪ್ನಿ ಆಗಿರ್ಬೋದು, ಒಂದು ಸ್ಕೂಲು, ಕಾಲೇಜು, ಒಂದು ಏನೋ ಒಂದು ಯೂನಿವರ್ಸಿಟಿ ಆಗಿರ್ಬೋದು, ಪ್ರತಿಯೊಂದರಲ್ಲಿ ನಾವು ನೋಟಿಸ್ ಬೋರ್ಡ್ ಇದ್ದೇ ಇರುತ್ತೆ. ಆ ನೋಟಿಸ್ ಬೋರ್ಡಲ್ಲಿ ಏನೇ ಒಂದು ಇನ್ಫಾರ್ಮೇಶನ್ ಬಂದು ನಮ್ಮ ರಿಸಲ್ಟ್ ಆಗಿರ್ಬೋದು, ಏನೇ ಒಂದು ನಾವು ಅಲ್ಲಿ ನೋಡಕ್ಕೆ ಪಿನ್ ಮೂಲಕ ಅಲ್ಲಿ ಗೋಡೆ ಮೇಲೆ ಹಾಕಿರ್ತಾರೆ. ಆ ರೀತಿ ನೋಟಿಸ್ ರೈಟಿಂಗ್ ನಾವು ಯಾಕೆ ಬೇಕು, ಯಾವುದ್ರ ಅವಶ್ಯಕತೆ ಇದೆ, ಇದರಿಂದ ಎಷ್ಟು ಮಾರ್ಕ್ಸ್ ಸಿಗ್ತಾವ ಅನ್ನೋದು ನಾವು ಇವತ್ತು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಲುಕ್ ಲೆಟ್ಸ್ ಸ್ಟಾರ್ಟ್. ನೋಡಿ, ನೋಟಿಸ್ ರೈಟಿಂಗ್. ಎ ನೋಟಿಸ್ ಈಸ್ ಎ ಫಾರ್ಮಲ್ ಮೀನ್ಸ್ ಆಫ್ ಕಮ್ಯುನಿಕೇಶನ್. ಸೊ ಇಲ್ಲಿ ಒಂದು ಸಂವಹನ ಏನಾಗಿದೆ ಅಂದರೆ ಸಾಧನ ಅಂತ, ಔಪಚಾರಿಕ ಸಾಧನ ಅಂತ ನಾವು ಹೇಳ್ಬೋದು. ದ ಪರ್ಪಸ್ ಆಫ್ ದ ನೋಟಿಸ್ ಈಸ್, ನೋಡಿ ಏನಾಗ್ತಾ ಇದೆ, ನೋಟಿಸ್ ಈಸ್ ಟು ಅನೌನ್ಸ್ ಆರ್ ನೋಡಿ ಡಿಸ್ಪ್ಲೇ ಇನ್ಫಾರ್ಮೇಶನ್ ಟು ಸ್ಪೆಸಿಫಿಕ್ ಗ್ರೂಪ್ ಆಫ್ ಪೀಪಲ್. ಸೊ ಇಲ್ಲಿ ಒಂದು ಸೂಚನೆಯನ್ನು ಉದ್ದೇಶಪೂರ್ವಕವಾಗಿ ಒಂದು ನಿರ್ದಿಷ್ಟ ಸ್ಟೂಡೆಂಟ್ಸ್ ಆಗಿರ್ಬೋದು, ಗುಂಪಿಗೆ, ಜನರಿಗಾಗಿರ್ಬೋದು, ಈ ಮಾಹಿತಿಯನ್ನು ತಲುಪಿಸೋ ಸಲುವಾಗಿ ಏನು ಮಾಡ್ಬೇಕಂತಂದ್ರೆ ಪ್ರದರ್ಶಿಸಲು, ಮಾಹಿತಿಯನ್ನು ತಲುಪಿಸಲು ಏನು ಮಾಡ್ತಾರೆ, ಪ್ರಕಟಣೆ ಮಾಡುವುದು ಅಂತ ಹೇಳ್ಬೋದು. ನೋಟಿಸ್ ಆರ್ ಜನರಲಿ ಮೀನ್ಸ್, ನೋಡಿ ಇಲ್ಲಿ, ಟು ಬಿ ಪಿನ್ಡ್ ಅಪ್ ಆನ್ ಸ್ಪೆಸಿಫಿಕ್ ಡಿಸ್ಪ್ಲೇ ಬೋರ್ಡ್ ವೆದರ್ ಇನ್ ಸ್ಕೂಲ್ ಆರ್ ಇನ್ ಪಬ್ಲಿಕ್ ಪ್ಲೇಸಸ್. ನೋಟಿಸ್ ಇಶ್ಯೂಡ್ ಬೈ ದ ಗವರ್ಮೆಂಟ್ ಅಫೇರ್ ಇನ್ ನ್ಯೂಸ್ ಪೇಪರ್. ಸೊ ಯಾವುದೇ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಆಗಿರ್ಬೋದು, ಒಂದು ಏನಪ್ಪ ಅಂತಂದಾಗ ಎಲ್ಲ ಜನರಿಗೂ ತಿಳಿಸುವ ಉದ್ದೇಶದಿಂದ ಒಂದು ನಾವೇನು ಮಾಡ್ತೀವಿ, ನೋಟಿಸ್, ಪತ್ರಿಕೆಗಳಲ್ಲಿ ನೋಡ್ತೀವಿ ನೋಟಿಸ್ ಅಂತೇಳಿ, ಯಾವುದರಲ್ಲಿ ನಾವು ನೋಟಿಸ್ ನೋಡ್ತಾ ಇರ್ತೀವಿ ಅದನ್ನೇ ಯಾವ ರೀತಿ ಬರಿಬೇಕು, ಅದನ್ನೇ ಯಾಕೆ ಬೇಕು ಅನ್ನೋದು ನಾವು ಇಲ್ಲಿ ತಿಳಿತಾ ಹೋಗೋಣ ಸ್ನೇಹಿತರೆ. ಸೊ ನೋಟಿಸ್ ಶುಡ್ ಬಿ ರಿಟರ್ನ್ ಇನ್ ದ ಫಾಲೋವಿಂಗ್ ಫಾರ್ಮ್ಯಾಟ್. ಇಲ್ಲಿ ನಾವು ನೋಟಿಸ್ ಬರಿಬೇಕಾದ್ರೆ ಕೆಲವು ನಿಯಮಗಳು ಇರ್ತವೆ, ಕೆಲವು ನಿಯಮ ಸ್ವರೂಪಗಳನ್ನು ನಾವು ನೋಡ್ತಾ ಹೋಗೋಣ, ಫಾರ್ಮೆಟ್ ಅನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಏನದೆಲ್ಲ ಫಾರ್ಮೆಟ್ಟು, ನೋಟಿಸ್ ಬರುವಾಗ ಏನೆಲ್ಲ ಇರಬೇಕು, ಒಂದು ನೋಟಿಸ್ ರೈಟಿಂಗ್ ನಲ್ಲಿ ಏನೆಲ್ಲ ಇರಬೇಕು, ಏನೆಲ್ಲ ಅಂಶಗಳು ಕೂಡಿರಬೇಕು ಅನ್ನೋದು ನಾವು ನೋಡ್ತಾ ಹೋಗೋಣ. ದ ನೇಮ್ ಆಫ್ ದ ಆರ್ಗನೈಸೇಷನ್ ಇಶ್ಯೂಯಿಂಗ್ ದ ನೋಟಿಸ್. ನೋಟಿಸ್ ಯಾರು ನೀಡ್ತಾರಲ್ಲ, ಯಾವುದೇ ಒಂದು ಸ್ಕೂಲ್ ಆಗಿರ್ಬೋದು, ಒಂದು ಸಂಸ್ಥೆ ಆಗಿರ್ಬೋದು, ಯಾರು ಇಶ್ಯೂ ಮಾಡ್ತಾರೆ, ಯಾರು ನೀಡ್ತಾರಲ್ಲ, ಆ ನೇಮ್ ಇರಲೇಬೇಕು. ನೋಟಿಸ್ ನೀಡುವಂತಹ ಸಂಸ್ಥೆಯ ಹೆಸರು ಕಂಪಲ್ಸರಿ ಬೇಕು. ದ ಟೈಟಲ್ ಆಫ್ ನೋಟಿಸ್. ದ ಟೈಟಲ್ ಅಂದರೆ ನೋಟಿಸು ಯಾವುದು ಪರ್ಪೋಸ್ ಇದೆ ಅದು ಟೈಟಲ್ ಇರಬೇಕು. ಹೆಡ್ಡಿಂಗ್ ಟು ಇಂಟ್ರೊಡ್ಯೂಸ್ ದ ಸಬ್ಜೆಕ್ಟ್ ಆಫ್ ದ ನೋಟಿಸ್. ಅಂದರೆ ಇಲ್ಲಿ ಏನಪ್ಪ ಅಂತಂದಾಗ ಅದು ಏನಾಗಿರುತ್ತೆ ಅಂತಂದಾಗ ಒಂದು ಯಾವುದ್ರ ವಿಷಯದ ಬಗ್ಗೆ ನಾವು ನೋಟಿಸ್ ಹಾಕ್ತಾ ಇದ್ದೀವಿ ಅದು ಹೆಡ್ಡಿಂಗ್ ಇರಬೇಕು, ಹೆಡ್ಡಿಂಗ್ ಲೈನ್, ಹೆಡ್ಲೈನ್ ಇರಬೇಕು. ಅಂದರೆ ಯಾವುದ್ರ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀವಿ, ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ, ಆ ಸಬ್ಜೆಕ್ಟ್, ಆ ವಿಷಯದ ಬಗ್ಗೆ ನೋಟಿಸ್ನ ಹೆಡ್ಲೈನ್ ಹಾಕಬೇಕು. ಇಲ್ಲಿ ನೋಡಿ, ನೋಟಿಸ್ಗೂ ಮತ್ತು ಲೆಟರ್ ರೈಟಿಂಗು ಏನು ವ್ಯತ್ಯಾಸ ಇರಲ್ಲ. ನೋಡಿ ಈಗ ಮುಂದೆ ಗೊತ್ತಾಗುತ್ತಾ. ದ ಡೇಟ್ ಅಂದರೆ ನೋಟಿಸ್ ಡೇಟ್ ಹಾಕಬೇಕು. ದ ಬಾಡಿ ಆಫ್ ದ ನೋಟಿಸ್ ಅಂದರೆ ಫಸ್ಟ್ ಏನಿರಬೇಕು ಇಲ್ಲಿ ನೋಡಿ, ಫಸ್ಟ್ ಒನ್ ಏನು, ಆರ್ಗನೈಸೇಷನ್ ಅಂದರೆ ಸ್ಕೂಲ್ ಆಗಿರ್ಬೋದು, ಒಂದು ಸಂಸ್ಥೆ ಅದರ ನೇಮ್ ಇರಬೇಕು. ಸೆಕೆಂಡ್ ಒನ್ ನೋಟಿಸ್ ಟೈಟಲ್ ಇರಬೇಕು. ಥರ್ಡ್ ಒನ್ ಹೆಡ್ಡಿಂಗ್ ಇರಬೇಕು. ಫೋರ್ತ್ ಡೇಟ್ ಇರಬೇಕು. ನೆಕ್ಸ್ಟ್ ಬಾಡಿ ಆಫ್ ನೋಟಿಸ್, ಅಲ್ಲಿ ಬಾಡಿ ಆಫ್ ಲೆಟರ್ ನೋಡ್ತೀವಿ, ಇಲ್ಲಿ ಬಾಡಿ ಆಫ್ ದ ನೋಟಿಸ್ ನೋಡ್ತೀವಿ. ಆನಂತರ ಲಾಸ್ಟ್ ಏನು ಮಾಡ್ತೀವಿ, ದ ರೈಟರ್ ಸಿಗ್ನೇಚರ್ ನೇಮ್ ಇನ್ ಬ್ಲಾಕ್ ಲೆಟರ್. ಅಂದರೆ ಇಲ್ಲಿ ಏನಾಗಿರ್ಬೇಕಂತಂದಾಗ ಅವ್ರ ಸಿಗ್ನೇಚರ್ ಮತ್ತು ಡಿಸಿಗ್ನೇಷನ್ ಇರಬೇಕು. ಈಗ ಹೆಂಗಂತ ಅಲ್ಲಿ ಒಂದು ಮಾಡೆಲ್ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ನೋಡಿ, ಮೇನ್ ಇನ್ನೊಂದು ಏನಪ್ಪ ಅಂತಂದಾಗ ಮೇನ್ ಪಾಯಿಂಟ್ಸ್
ಪಾಯಿಂಟ್ಸ್ ಟು ರಿಮೆಂಬರ್ ಅಂದ್ರೆ ಒಂದು ನೋಟಿಸ್ ಬರಿಬೇಕಾಗ ಯಾವೆಲ್ಲ ನಾವು ಪಾಯಿಂಟ್ಸ್ ಅನ್ನು ಗಮನದಲ್ಲಿಟ್ಟುಕೊಂಡು ಬರಿಬೇಕಾಗುತ್ತೆ ನೋಡಿ. ಎ ವೆಲ್ ರಿಟರ್ನ್ ನೋಟಿಸ್ ಮಸ್ಟ್ ಇನ್ಫಾರ್ಮ್ ದ ರೀಡರ್ಸ್ ಅಬೌಟ್ ದೆನ್ 5 ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇಲ್ಲಿ ನೋಟಿಸ್ ನಾವು ಬರಿತೀವಲ್ಲ, ಯಾವ ನೋಟಿಸ್ ಅನ್ನು ಬರಿತೀವಿ ಅಲ್ಲಿ ಇಂಪಾರ್ಟೆಂಟ್ ಆಗಿ ನಾವು ಬರೆಯುವಂತಹ ವ್ಯಕ್ತಿಗಳು ಏನ್ ಮಾಡಿರ್ಬೇಕು, ಆ ನೋಟಿಸ್ ಬಗ್ಗೆ ಗೊತ್ತಿರಬೇಕು. ಇವು 5 ನೋಟಿಸ್ ಬಗ್ಗೆ ಪಾಯಿಂಟ್ಸ್ ಗೊತ್ತಿದ್ರೆ ನಾವು ಕ್ಲಿಯರ್ ಆಗಿ ನೋಟಿಸ್ ನ ಬರಿತೀವಿ. ಯಾಕೆ ಇವು 5 ಪಾಯಿಂಟ್ಸ್ ಗೊತ್ತಿರ್ಬೇಕನ್ನ ನೋಡಿ. ಫಸ್ಟ್ ಒನ್ ಇದೆ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಅಂದ್ರೆ ನೋಟಿಸ್ ಯಾಕೆ ನಾವೇನ್ ಮಾಡ್ತೀವಿ, ಏನ ಅಂದ್ರೆ ಇಲ್ಲಿ ಯಾವುದ್ರ ಬಗ್ಗೆ ಎದ್ರ ಸಲುವಾಗಿ ನೋಟಿಸ್ ಬರಿತೀವಿ ಆ ಸಬ್ಜೆಕ್ಟ್ ಗೊತ್ತಿರ್ಬೇಕು ನಮಗೆ. ಅಂದ್ರೆ ಯಾವ ಪರ್ಪಸ್ ಬರಿತಾ ಇದ್ದೀವಿ, ಏನ್ ಬೇಕು, ಇವೆಂಟ್ಸ್ ಅಂದ್ರೆ ಘಟನೆ, ಎದ್ರ ಬಗ್ಗೆ ಘಟನೆ, ದಟ್ ಈಸ್ ದ ಇವೆಂಟ್ಸ್, ಅದರ ಘಟನೆ ಏನು ಅನ್ನೋದು ನಾವು ಮನದಲ್ಲಿಟ್ಟುಕೊಂಡು ಬರಿಬೇಕು. ವೇರ್ ಈಸ್ ವಿಲ್ ಟೇಕ್ ಪ್ಲೇಸ್, ನೋಡಿ ಅದು ಎಲ್ಲಿದೆ, ಯಾವ ರೀತಿ ನಡೆಯುತ್ತದೆ. ವೇರ್ ಇಟ್ ವಿಲ್ ಟೇಕ್ ಪ್ಲೇಸ್, ಎಲ್ಲಿ ನಡೆಸಬಹುದು ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡಿ. ವೆನ್ ಇಟ್ ವಿಲ್ ಟೇಕ್ ಪ್ಲೇಸ್, ದಟ್ ಈಸ್ ದ ಡೇಟ್ ಅಂಡ್ ಟೈಮ್. ಅಂದ್ರೆ ಅದು ಯಾವಾಗ, ಅಂದ್ರೆ ನೋಟಿಸ್ ಬರಿತಾ ಇದೀವಲ್ಲ, ನೋಟಿಸ್ ಎದ್ರ ಬಗ್ಗೆ ಇದೆ, ಎಲ್ಲಿದೆ ಮತ್ತು ಯಾವಾಗ ನಡೆಯುತ್ತದೆ, ಟೈಮ್ ಮೆನ್ಷನ್ ಮಾಡ್ಬೇಕು. ಅಂದ್ರೆ ಅದರ ದಿನಾಂಕ ಮತ್ತು ಸಮಯ. ವೆನ್ ಇಟ್ ವಿಲ್ ಟೇಕ್ ಪ್ಲೇಸ್, ಎಲ್ಲಿ, ಯಾವಾಗ ಮತ್ತು ಅದರ ಡೇಟ್ ನಾವು ಏನ್ ಮಾಡ್ಬೇಕು, ಮೆನ್ಷನ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ, ಹೂ ಕ್ಯಾನ್ ಅಪ್ಲೈ ಆರ್ ಎಲಿಜಿಬಲ್ ಫಾರ್ ಇಟ್. ಯಾರು ಅರ್ಜಿ ಅದಕ್ಕೆ ಯಾರು ಅರ್ಹರು, ಸ್ಟೂಡೆಂಟ್, ಪಬ್ಲಿಕ್, ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕು. ಇನ್ನೊಂದು, ಈ ನೋಟಿಸ್ ಇನ್ಫಾರ್ಮೇಶನ್ ಬಂತು, ಈ ಇನ್ಫಾರ್ಮೇಶನ್ ಯಾರನ್ನು ಕೇಳಬೇಕು ನೋಡಿ, whom to contact or apply to, that is the issuing authority. ಯಾರನ್ನು ಸಂಪರ್ಕ ಮಾಡಬೇಕು ಕೊನೆಯದಾಗಿ ಅಂತಂದಾಗ ಆ ನೋಟಿಸ್ ನೀಡಿರ್ತಾರಲ್ಲ ಅವರ ಅಧಿಕಾರಿ ಯಾರು, ಅವರು ಪ್ರಿನ್ಸಿಪಲ್ ಅಥವಾ ಅಲ್ಲಿರ್ತಕ್ಕಂಥ ಸೆಕ್ರೆಟರಿ, ಅವ್ರನ್ನ ಕೆಳಗೆ ಇಶ್ಯೂ ಇರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ನಾವು ಮೆನ್ಷನ್ ಮಾಡಿರ್ಬೇಕು. ಸೊ ಇನ್ನೊಂದೇನಿದೆ ನೋಡ್ರಿ, ನೋಟಿಸ್ ಬರೆಯುವಾಗ ಯಾವೆಲ್ಲ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಇರಬೇಕು, ಏನಿರಬೇಕು ಅಂದಾಗ ದ ಸೆಂಟೆನ್ಸ್ ಶುಡ್ ಬಿ ಶಾರ್ಟ್ ಅಂಡ್ ಗ್ರಾಮಟಿಕಲಿ ಅಕರೆಕ್ಟ್. ನೋಡಿ ಸರ್, ಇಲ್ಲಿ ಏನಾಗುತ್ತೆ ಅಂತಂದಾಗ ಯಾವುದೇ ಒಂದು ನೋಟಿಸ್ ಬರಬೇಕಾದ್ರೆ ಒಂದು ಗ್ರಾಮರ್ ಮಿಸ್ಟೇಕ್ ಇಲ್ಲದೆ ಒಂದು ಸೆಂಟೆನ್ಸ್ ಹೆಂಗಿರ್ಬೇಕಂದ್ರೆ ಚಿಕ್ಕದಾಗಿರ್ಬೇಕು, ಒಂದು ಶಾರ್ಟ್ ಆಗಿರ್ಬೇಕು. ಗ್ರಾಮರ್ ಏನ್ ಮಾಡಬೇಕು, ಅದೇ ಸೆಂಟೆನ್ಸ್ ಏನಿರಬೇಕು ಒಂದು ಚಿಕ್ಕದಾಗಿರ್ಬೇಕು. ಅದೇ ರೀತಿಯಾಗಿ ಒಂದು ಗ್ರಾಮರ್ ಏನಾಗಿರ್ಬೇಕು, ಒಂದು ನಿಖರತೆಯನ್ನು ಹೊಂದಿರಬೇಕು. ಅಕ್ಯುರೇಟ್ ಅಂದ್ರೆ ನಿಖರತೆಯಿಂದ ಕೂಡಿರ್ಬೇಕು. ಅದು ಒಂದು ಸ್ಪಷ್ಟವಾಗಿರ್ಬೇಕು. ಆಗಿದ್ದಾಗ ಅದು ಒಂದು ನಾವು ಹೋಗ್ತೀನಿ ಬರಿತೀನಿ ಒಂದು ಉದ್ದಕ್ಕೆ ಏನೋ ಒಂದು ಎಸ್ಸೆ ಬರ್ದಂಗೆ ಬರಿತೀನಿ ಅನ್ನೋದಲ್ಲ. ಹೆಂಗ್ ಬರಿಬೇಕಂತಂದಾಗ ಚಿಕ್ಕದಾಗಿ ಚೊಕ್ಕದಾಗಿರ್ಬೇಕು, ಅಕ್ಯುರೇಟ್ ಆಗಿ ಗ್ರಾಮೆಟಿಕಲ್ ಸೆಂಟೆನ್ಸ್ ಏನಿರ್ಬೇಕು, ಒಂದು ಶೂಟ್ ಆಗಿರ್ಬೇಕು. ನೆಕ್ಸ್ಟ್ ಏನಿದೆ ನೋಡಿ, ದೇ ಶುಡ್ ಬಿ ಇನ್ ದ ಪ್ಯಾಸಿವ್ ವಾಯ್ಸ್ ಆಸ್ ಫಾರ್ ಆಸ್ ಪಾಸಿಬಲ್. ನೋಡಿ ಇಲ್ಲಿ ಹೆಂಗಿರ್ಬೇಕಂದ್ರೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಏನ್ ಮಾಡ್ಬೇಕು, ಒಂದು ಪ್ಯಾಸಿವ್ ವಾಯ್ಸ್ ಅಂದ್ರೆ ಒಂದು ನಿಷ್ಕ್ರಿಯ ಧ್ವನಿಯಲ್ಲಿ ನಾವು ಸಾಧ್ಯವಾದಷ್ಟು ಬರೆದಿರಬೇಕು. ದೇ ಶುಡ್ ಬಿ ಇನ್ ದ ಪ್ಯಾಸಿವ್ ವಾಯ್ಸ್ ಆಸ್ ಫಾರ್ ಆಸ್ ಪಾಸಿಬಲ್. ಸೊ ಡಬಲ್ ಆಗಿದೆ, ಓಕೆ, ನೋ ಪ್ರಾಬ್ಲಮ್. ದ ನೋಟಿಸ್ ಶುಡ್ ಬಿ ಪ್ರೆಸೆಂಟೆಡ್ ವಿತ್ ಇನ್ ಅ ಬಾಕ್ಸ್. ನೋಟಿಸ್ ಏನ್ ಮಾಡ್ಬೇಕು, ಒಂದು ಬಾಕ್ಸ್ನೊಳಗೆ ಇರಬೇಕು. ನೋಟಿಸ್ ಒಂದು ಬಾಕ್ಸ್ ನೊಳಗೆ ನಾವು ಪ್ರಸ್ತುತಪಡಿಸಿರ್ಬೇಕು. ದ ವರ್ಡ್ ಲಿಮಿಟ್ ಫಾರ್ ದ ನೋಟಿಸ್ ಈಸ್ 40 to 50 words. ಸೊ ಇದನ್ನ ನೆನಪಿರ್ಬೇಕು ನಮ್ಗೆ. ನೋಟಿಸ್ ಬರಿತೀನಿ ಬಾ ಅಂತೇಳಿ ಪೇಜ್ ಗಟ್ಟಲೆ ಬರೆಯೋದಲ್ಲ. ಎಷ್ಟಿರ್ಬೇಕಂತ ಹೇಳ್ತಾ ಇದಾರೆ ಇಲ್ಲಿ, ಓನ್ಲಿ 40ರಿಂದ 50 ವರ್ಡ್ಸ್ ಇಂದ ಶಬ್ದಗಳಿಂದ ಕೂಡಿರ್ಬೇಕು. ನೋಡಿ, ಓನ್ಲಿ ದ ವರ್ಡ್ ಇನ್ ದ ಬಾಡಿ ಆಫ್ ದ ನೋಟಿಸ್ ಕೌಂಟ್. ನೋಡಿ ಅಲ್ಲಿ ಏನಾಗಿರ್ಬೇಕು, ನೋಟಿಸ್ ಏನಾಗಿರುತ್ತಂದ್ರೆ ಇಲ್ಲಿ ಕೌಂಟ್ ಯಾವ್ದಾಗತ್ತೆ ಅಂದ್ರೆ ಬಾಡಿ ಆಫ್ ಇಲ್ಲಿ ನೋಟಿಸ್ ಇರುತ್ತಲ್ಲ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. 50 ವರ್ಡ್ಸ್ ಅಂದ್ರೆ 40 to 50 ವರ್ಡ್ಸ್ ಇಂದ ಕೂಡಿರುವಂತದಕ್ಕೆ ನಾವು ನೋಟಿಸ್ ಮಾಡೆಲ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾವ ರೀತಿ ಇರಬೇಕು ನೋಡಿ, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿದೆ. ಈಗ ತಾನೇ ಹೇಳಿದೆ, ಒಂದು ಇಲ್ಲಿ ನೋಡಿ ಈ ರೀತಿ ಒಂದು ಎಂಟಿ ಮಾಡೆಲ್ ಇದೆ. ಅದನ್ನ ಯಾವ ರೀತಿ ಮಾಡೆಲ್ ಇದೆ ಅದನ್ನ ನೋಡ್ತಾ ಹೋದಾಗ ಗೊತ್ತಾಗುತ್ತೆ. ಸೊ ಫಸ್ಟ್ ಹೇಳಿದೆ ನಿಮ್ಗೆ, ನೇಮ್ ಆಫ್ ದ ಆರ್ಗನೈಸೇಷನ್, ಸ್ಕೂಲ್ ಆಗಿರ್ಬೋದು, ಒಂದು ಪಬ್ಲಿಕ್ ನೋಟಿಸ್, ಗೌರ್ಮೆಂಟ್ ಯಾವುದೇ ಒಂದು ಸ್ಕೂಲ್ ಇರುತ್ತೆ ಅಲ್ಲಿ ಈ ತರ ಒಂದು ಬಾಕ್ಸ್ ಇದೆ. ಇದು ಬಾಕ್ಸ್ ಇರುತ್ತೆ. ಈ ರೀತಿಯಾಗಿ ನಾವು ಬಾಕ್ಸ್ ಹಾಕಿ ಬರೀಲೇಬೇಕು. ಅಲ್ಲಿ GPT ಯಲ್ಲಿ ಏನ್ ಮಾಡ್ಬೇಕು, ಒಂದು ಬಾಕ್ಸ್ ಇರಲ್ಲ, ನಾವೇ ಒಂದು ಸ್ಕೇಲು
ಅಥವಾ ಪೆನ್ಸಿಲ್ ಸ್ಕೇಲ್ ತಗೊಂಡ್ಬಿಟ್ಟು ಈ ತರ ಬಾಕ್ಸ್ ಹಾಕಿಬಿಟ್ಟು ಬರೀಲೇಬೇಕು. ಕಂಪಲ್ಸರಿ ಬಾಕ್ಸ್ ಇದ್ರೆ ಮಾತ್ರ ಮಾರ್ಕ್ಸ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ ಸ್ನೇಹಿತರೆ. ಬಾಕ್ಸ್ ಎನಿ ಕಂಪಲ್ಸರಿ, ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ ಬಾಕ್ಸ್ ಇರಲೇಬೇಕು, ನೆನಪಿರ್ಲಿ. ನೋಡ್ರಿ, ನೇಮ್ ಆಫ್ ದ ಆರ್ಗನೈಸೇಷನ್ ಅಲ್ಲಿ ನೇಮ್ ಹಾಕ್ಬೇಕು. ನಂತರ ಈ ಕಡೆ ಡೇಟ್, ಫಸ್ಟ್ ಒನ್ ನೇಮ್, ಫಸ್ಟ್ ಒನ್ ಯಾವ್ದ್ರ ನೇಮು, ಆರ್ಗನೈಸೇಷನ್, ಸ್ಕೂಲ್ ಆಗಿರ್ಬೋದು, ಒಂದು ಪಬ್ಲಿಕ್, ಒಂದು ಟ್ರಸ್ಟ್, ಯಾವುದೇ ಒಂದು ನೇಮ್. ನೆಕ್ಸ್ಟ್ ಸೆಕೆಂಡ್ ಒನ್ ಡೇಟ್, ಇಲ್ಲಿ ನೋಟಿಸ್ ಅಂತೇಳಿ ಈ ರೀತಿ ಮಾಡಿ ಒಂದು ಅಂಡರ್ಲೈನ್ ಮಾಡಬೇಕು. ಇದು ನೇಮ್ ಆಫ್ ದ 3. ನೆಕ್ಸ್ಟ್ ಸಬ್ಜೆಕ್ಟ್ ಆಫ್ ನೋಟಿಸ್, ಹೇಳಿದೆ ನಾನು ಸಬ್ಜೆಕ್ಟ್ ಆಫ್ ನೋಟಿಸ್ ನ ಅಲ್ಲಿ ಟೈಟ್, ಅಲ್ಲಿ ಏನ್ ಸಬ್ಜೆಕ್ಟ್ ಇರುತ್ತೆ ಅದನ್ನ ಬರೀಬೇಕು. ಇಲ್ಲಿ ಒಂದು ಸೆಕೆಂಡ್ ಇಲ್ಲಿದೆ ನೋಡ್ರಿ ಮೇಲೆ, ಒಂದು ಸೆಕೆಂಡ್, ಎಸ್, ಇಲ್ಲಿದೆ ನೋಡಿ, ಹೆಡ್ಡಿಂಗ್ ಇಂಟು ಇಂಟ್ರೊಡ್ಯೂಸ್ ದ ಸಬ್ಜೆಕ್ಟ್ ಆಫ್ ದ ನೋಟಿಸ್, ಇದನ್ನ ಅದನ್ನಲ್ಲಿ ಹಾಕಿರ್ಬೇಕು. ಎಲ್ಲಿ ಈಗ ತೋರಿಸಿದ್ನಲ್ಲ ಇಲ್ಲಿ ಸಬ್ಜೆಕ್ಟ್ ಆಫ್ ನೋಟಿಸ್ ಯಾವ್ದ್ರ ಬಗ್ಗೆ ಇದೆ ಅದನ್ನ ಹಾಕ್ಬೇಕು. ಅದಾದ ನಂತರ ಏನ್ ಮಾಡಬೇಕು, ದ ಬಾಡಿ ಆಫ್ ದ ನೋಟಿಸ್, ಅದರಲ್ಲಿ ಏನು ಅಡಕವಾಗಿರುತ್ತೆ. ಅವರು ನಮ್ಗೆ ಇನ್ನೊಂದು ನೆನಪಿರ್ಲಿ, ಕ್ಲೂ ಕೊಟ್ಟಿರ್ತಾರೆ. ಅವರು ಒಂದು 3 ರಿಂದ 4 ಕ್ಲೂ ಕೊಟ್ಟಿರ್ತಾರೆ, ಎದ್ರ ಬಗ್ಗೆ ಬರಿಬೇಕು, ಏನ್ ಟಾಪಿಕ್ ಇರ್ಬೇಕಂತೇಳಿ. ಅವುಗಳನ್ನ ನಾವು ಇದರಲ್ಲಿ ಮೆನ್ಷನ್ ಮಾಡ್ಬೇಕು. ಯಾವುದೇ ಒಂದು ಟಾಪಿಕ್ ಮಿಸ್ ಮಾಡಂಗಿಲ್ಲ, ನೆನಪಿರ್ಲಿ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್, ಫಿಫ್ತ್, 5ನೇದು. ನೆಕ್ಸ್ಟ್ 6ನೇದು ಏನಂದ್ರೆ ಏನು, ಸಿಗ್ನೇಚರ್, ಡಿಸಿಗ್ನೇಷನ್. ಸಿಗ್ನೇಚರ್ ಒಂದು ಡಿಸಿಗ್ನೇಷನ್ ಇಲ್ಲಿದೆ. ಅವರ ಡಿಸಿಗ್ನೇಷನ್ ಅಂದ್ರೆ ಕಾಲೇಜ್ ಆಗಿತ್ತು ಅಂದ್ರೆ ಪ್ರಿನ್ಸಿಪಲ್ ಆಗ್ತಾರೆ. ಅದೇ ಒಂದು ಯಾವ್ದಾರ ಒಂದು ಸಂಸ್ಥೆ ಸೆಕ್ರೆಟರಿ, ಓಕೆನಾ, ಈ ರೀತಿ ಸೆಕ್ರೆಟರಿ ಆಗಿರೋ ಪ್ರಿನ್ಸಿಪಲ್ ಆಗೋದು ಡೆಸಿಗ್ನೇಷನ್ ಹಾಕ್ಬೇಕು. ಅವರ ಸಿಗ್ನೇಚರ್ ಇಲ್ಲಿ ಕೆಳಗಿರಬೇಕು, ಅವರ ಸಿಗ್ನೇಚರ್ ಇಲ್ಲಿ ಕೆಳಗಿರಬೇಕು. ಇಷ್ಟು ಈ ಬಾಕ್ಸ್ ಅಲ್ಲಿ ಇಷ್ಟು ಅಡಕವಾಗಿರ್ಬೇಕು, ಅಂದ್ರೆ ಮಾತ್ರ ಅದು ನೋಟಿಸ್ ಅಂತ ಕನ್ಸಿಡರ್ ಆಗುತ್ತೆ, ಇಲ್ಲಾಂದ್ರೆ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಒಂದು ಸೆಕೆಂಡ್ ನೋಡಿ, ಇದೊಂದು ಸ್ಕೂಲ್ ಇದೆ. ಫಾರ್ ಎಕ್ಸಾಂಪಲ್ ನಾನೇ ಒಂದು ರೆಡಿ ಮಾಡಿರ್ತಕ್ಕಂಥದ್ದು. ಸೊ ನೋಡಿ, ಹ್ಯಾಸ್, ನೋಡಿ ನೀವು ಪ್ರಿನ್ಸಿಪಲ್ ಅನ್ಕೊಂಡು ಹ್ಯಾಸ್ ABCD, ಅಂದ್ರೆ ನಾನು ಏನೋ ಒಂದು ನೇಮ್ ಹಾಕಿಲ್ಲ, ಸ್ಕೂಲ್ ನೇಮ್ ಹಾಕಿಲ್ಲ, ABCD ಅಂತ ಹಾಕಿದ್ದೀನಿ. ಓಕೆ, ಡೋಂಟ್ ವರಿ. ಇಲ್ಲಿ ನೋಡಿ, ಇಲ್ಲಿದೆ ಪಬ್ಲಿಕ್ ಸ್ಕೂಲ್, ರೈಟ್ ಆಗಬೇಕಿದು. ಹೈ ನೋಟಿಸ್ ಇನ್ ಅಬೌಟ್ 15 words informing the students that with effect from the 30th of January the school shall start at 9 AM instead of 8 AM. given reason for the change. ಅಂದ್ರೆ ಏನಂತ ಕೇಳಿದಾರೆ ಅಂದ್ರೆ ಇಷ್ಟೇ ಅರ್ಥ. ಇಲ್ಲಿ ನೀವು ಒಬ್ಬ ಪ್ರಿನ್ಸಿಪಲರ್ ಆಗಿ ಸುಮಾರು 50 ವರ್ಡ್ಸ್ಗಳಲ್ಲಿ, ಪದಗಳಲ್ಲಿ ಸೂಚನೆ ವಿದ್ಯಾರ್ಥಿಗಳಿಗೆ ನೋಟಿಸ್ ಬರಿಬೇಕು. ಯಾವ ರೀತಿ ಅಂದ್ರೆ ಜನವರಿ 30ರಿಂದ ಏನಂತ ಜಾರಿಗೆ ಬರುವಂತೆ ಏನ್ ಮಾಡ್ಬೇಕಂತಂದಾಗ, ಬೆಳಿಗ್ಗೆ 8 ಗಂಟೆ ಬದಲಾಗಿ 9 ಗಂಟೆಗೆ ಪ್ರಾರಂಭ ಮಾಡಿ. ಬೆಳಗ್ಗೆ 8 ಗಂಟೆ ಬದಲಾಗಿ 9 ಗಂಟೆಗೆ ಪ್ರಾರಂಭ ಮಾಡಬೇಕು ಸ್ಕೂಲು. ಆ ರೀತಿ ಅದಕ್ಕೆ ಬದಲಾವಣೆಗೆ ಏನು, ಪ್ರಾರಂಭ ಮಾಡಕ್ಕೆ ಕಾರಣ ಏನಂತ ಕೂಡ ತಿಳಿಸ್ಬೇಕು ಅಂತ ಹೇಳಿದೆ. ಸೊ ಅದನ್ನೇ ನೋಡಿ, ನಾನು ಮೊದಲೇ ಹೇಳಿದೆ ಡೆಮೋ ಅಲ್ಲಿ, ಸ್ಕೂಲ್ ನೇಮ್ ಪಬ್ಲಿಕ್ ಸ್ಕೂಲ್ ಕಲಬುರಗಿ, ಫಾರ್ ಎಕ್ಸಾಂಪಲ್ ಕಲಬುರಗಿ. ಡೇಟ್, ಸೊ ಫಾರ್ ಎಕ್ಸಾಂಪಲ್ 2023 ಅಥವಾ 24, ಎನಿ ಒನ್ ಹಾಕೊಳ್ಳಿ. ಡೇಟ್ March 10th 2023, ಎನಿ ಒನ್. ನೋಟಿಸ್ ಅಂತ ಈ ರೀತಿ ನೋಟಿಸ್ ಹಾಕಿ ಇದಕ್ಕೆ ಅಂಡರ್ಲೈನ್ ಹಾಕಬೇಕು. ಸ್ಕೂಲ್ ಟೈಮಿಂಗ್ ಚೇಂಜ್ ನೋಟಿಸ್, ಯಾವ್ದ್ರ ಬಗ್ಗೆ ಟಾಪಿಕ್ ಇದೆ, ಸ್ಕೂಲ್ ಟೈಮಿಂಗ್ ಚೇಂಜ್ ನೋಟ್ಸ್, ಈ ರೀತಿ ನೋಟಿಸ್ ಈ ರೀತಿಯಾಗಿ ಟಾಪಿಕ್ ಇದೆ. ಅಲ್ಲಿ ಇನ್ಫಾರ್ಮೇಶನ್ ಕೊಡ್ಬೇಕು ಇಷ್ಟೆಲ್ಲ. ದಿಸ್ ಈಸ್ ಟು ಇನ್ಫಾರ್ಮ್ ಆಲ್ ದಟ್ ಡು, ಈ ರೀತಿ ಆದ್ರೂ ಬರ್ರಿ. 1 ಸೆಕೆಂಡ್, ಯಾಕಂತಂದಾಗ ಯಾವ ರೀತಿ ಆದ್ರೂ ನಾವು ನೋಟಿಸ್ ನಮ್ಮ ಅಭಿಪ್ರಾಯದಲ್ಲಿ ಬರಬೇಕು. ದಿಸ್ ಈಸ್ ಟು ಇನ್ಫಾರ್ಮ್ ಟು ಆಲ್ ದ ಸ್ಟೂಡೆಂಟ್ಸ್, ಈ ರೀತಿ ಆದ್ರೂ ಬರ್ಬೋದು. ಯಾವ ರೀತಿ ನೋಡ್ರಿ, ಇದನ್ನ ದಿಸ್ ಈಸ್ ಟು ಇನ್ಫಾರ್ಮ್ ಟು ಆಲ್ ದ ಸ್ಟೂಡೆಂಟ್ಸ್, ಈ ರೀತಿ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಹಾಕ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಸ್ಟೂಡೆಂಟ್ಸ್ ದಟ್ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್
ಎದಕ್ಕಂತ ಕೇಳ್ತಾ ಇದ್ದಾರೆ, ವೆದರ್ ಕಂಡೀಷನ್ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ನಮಗೆ ತಿಳಿದಿರ್ಬೇಕು. ಎದಕ್ ಬರಿತಾ ಇದೀವಿ ಅನ್ನೋದು ಗೊತ್ತಾಗ್ಬೇಕು. ಎದಕ್ಕೆ ಅಂತಂದಾಗ ಹವಾಮಾನ ವೈಪರೀತ್ಯ, ವೆದರ್ ಕಂಡೀಷನ್, ದ ಸ್ಕೂಲ್ ಟೈಮಿಂಗ್ ಆರ್ ಬಿಯಿಂಗ್ ಚೇಂಜ್ಡ್ ವಿತ್ ಎಫೆಕ್ಟ್ ಫ್ರಮ್ 10th January. ದ ಸ್ಕೂಲ್ ವಿಲ್ ಬಿಗಿನ್ ಫ್ರಮ್ 9 AM ಮಾರ್ನಿಂಗ್ ಇನ್ಸ್ಟೆಡ್ ಆಫ್ 8 AM. ಆಲ್ ದ ಸ್ಟೂಡೆಂಟ್ ಆರ್ ರಿಕ್ವೆಸ್ಟೆಡ್ ಟು ಅಟೆಂಡ್ ಕ್ಲಾಸ್ ಆನ್ ಟೈಮ್. ಏನಾಗ್ತದೆ, ತರಗತಿಗಳು ಇದ್ರ ಮೂಲಕ ಏನಂದ್ರೆ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ತರಗತಿಗಳಿಗೆ ಹಾಜರಾಗಬೇಕು. ಜಾಸ್ತಿ ಲೈನ್ ಇರಬಾರ್ದು, 4 ರಿಂದ 5 ಲೈನ್, 5 ಸೆಂಟೆನ್ಸ್ ಇರಬೇಕು ಅಷ್ಟೇ, ಓವರ್ ಆಗಿರ್ಬೋದು. ಇಲ್ಲಿ ನೋಡ್ರಿ, ಪ್ರಿನ್ಸಿಪಲ್, ಕಾಲೇಜು ಸ್ಕೂಲ್ ಅಂದ್ರೆ ಪ್ರಿನ್ಸಿಪಲ್, ಹೆಡ್ ಮಾಸ್ಟರ್ ಅಂತ ಬರುತ್ತೆ, ಅವರ ಸಿಗ್ನೇಚರ್. ಸೊ ಇಷ್ಟಾದ್ರೆ ನೋಟಿಸ್ ಕಂಪ್ಲೀಟ್. ಸೊ ಇಷ್ಟೇ, ಏನ್ ಸಿಂಪಲ್ ಇಲ್ಲ. ನಾನು ಇನ್ನೊಂದು GPT 2017 ಮತ್ತು 2022-19 ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂತಂದಾಗ ನಿಮಗೆ ಈಸಿಯಾಗಿ ಸರಳವಾಗಿ ಯಾವ ರೀತಿ ಬರಬೇಕು ಅನ್ನೋದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕ್ಲೂಗಳು ಇದೇನಿಲ್ಲ, ದಿಸ್ ಈಸ್ ಇನ್ಫಾರ್ಮ್ ಆಲ್ ದಟ್ ಸ್ಟೂಡೆಂಟ್ಸ್. ಈ ರೀತಿ ಮಾಡ್ಬೋದು. ಡೂ ನೋಡಿ, ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್, ದ ಸ್ಕೂಲ್ ಟೈಮಿಂಗ್ ಆರ್ ಬೀಯಿಂಗ್ ಚೇಂಜ್ ವಿತ್ ಎಫೆಕ್ಟ್ ಫ್ರಮ್ 10th January. ದ ಸ್ಕೂಲ್ ವಿಲ್ ಬಿಗಿನ್ ಫ್ರಮ್ AM instead of 8 PM. ಆಲ್ ದ ಸ್ಟೂಡೆಂಟ್ಸ್ ಆರ್ ರಿಕ್ವೆಸ್ಟೆಡ್ ಟು. ಈ ಮೂಲಕ ತಿಳಿಸುವುದೇನೆಂದರೆ ಸರಿಯಾದ ಸಮಯಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕ್ಲಾಸಿಗೆ ಹಾಜರಾಗ. ಇಷ್ಟೇ ಸಿಂಪಲ್. ಎಷ್ಟಿದೆ ನೋಡಿ, ಎಷ್ಟು ಈಜಿ ಇದೆ. ಓಕೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾನು ಕ್ವಶನ್ ಯಾವ ರೀತಿ ಬರ್ತವೆ, GPTಯಲ್ಲಿ ಯಾವ ರೀತಿ ಬಂದಿದ್ದಾವೆ, ಮತ್ತೆ ಮುಂದೆ ಯಾವ ರೀತಿ ಬರಬಹುದು ಅಂತ ಹೇಳ್ತಾ ನಾನು ಟೀಚ್ ಮಾಡ್ತಾ ಹೋಗ್ತೀನಿ. ಕ್ಲಾಸ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ಹೊಸದಾಗಿ ವೀಕ್ಷಣೆ ಮಾಡಿದ್ದೀರಿ, ನೋಡ್ತಾ ಇದ್ದೀರಿಲ್ಲ, ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದಾಗ ಯಾವಾಗ ಬೇಕಾದರೂ ನೋಟಿಫಿಕೇಶನ್ ಆಗ್ತಾ ಇದೆ, ನೆನಪಿರಲಿ ಸ್ನೇಹಿತರೆ. ಡೈಲಿ ಅಪ್ಡೇಟ್ ಕೊಡ್ತಾ ಹೋಗ್ತಾ ಇದ್ದೀನಿ. ಓಕೆ, ಯಾರು ಮಿಸ್ ಮಾಡ್ಕೋಬೇಡಿ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದು ಮರಿಬೇಡಿ. ಓಕೆ, ಥ್ಯಾಂಕ್ ಯು.